ಸಾಯಂಕಾಲ ಎಕ್ಸ್‌ಪ್ರೆಸ್ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಇದು ಜನಪರ. ಅವ್ರೇನು ಕಾಂಗ್ರೆಸ್ನವರ ಸುಮ್ಮನೆ ಏನೋ ಪಾಪ ನಿಮಗೆ ಓಟ್ ಹಾಕ್ಯವು ಹಿಂದೂ ಅಂತ ಹೇಳಿ ತಲೆ ಕೆಟ್ಟರೆ ನಿಮ್ಮದೆಲ್ಲ ದೋತ್ರ ಹಾರ್ತದೆ. ನಿಮ್ಮ ಲುಂಗಿ ಭಾಳ ಎಚ್ಚರದಿಂದ ಇದನ್ನು ಮಾಡಿರಿ. ಅವರು ಸಹಿಸ್ಕೊಂಡದಾರ ಎಲ್ಲರೂ. ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ಹಿಂದೂಗಳಲ್ಲ, ದಲಿತರು ಹಿಂದೂಗಳಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂಗಳಲ್ಲ, ಮುಸ್ಲಿಮರಾದರೆ ಹಿಂದೂಗಳಾಗಿರ್ಲಿಕ್ಕಿಲ್ಲ. ಮಿಕ್ಕಿದವರೆಲ್ಲ ಹಿಂದೂಗಳು. ನೀವು ಈ ರೀತಿ ಮಾಡಿದ್ರೆ ಅವ್ರ ತಲೆ ಕೆಡೋದಿಲ್ಲ. ನೀವು ನೋಡಿ ಇದನ್ನು ಏನು ಮಾಡ್ತೀರಿ, ಇದು ಇಲ್ಲಿಗೆ ನಿಂದಿರಿಸಿ. ನೀವು ನಿಜವಾಗಿ ಇದಕ್ಕೆ ಯಾರು ತಪ್ಪಿಸ್ತರು ಅಂತೇಳಿ ತಿಳ್ಕೋಬೇಕಾದ್ರೆ ಇದು ನಮ್ಮ ಕೇಂದ್ರ ಸರ್ಕಾರದ ಯಾವುದೋ ಒಂದು ಇನ್ವೆಸ್ಟಿಗೇಷನ್ಗೆ ನೀವು ಬರೀರಿ. ಅದನ್ನು ಆರ್ಡರ್ ಮಾಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಅದನ್ನು ಮಾಡ್ತೇವೆ. ಆವಾಗ ನೀವು ಯಾರು ದೋಷಿ ನಿರ್ದೋಷಿ ಅನ್ನೋದು ಗೊತ್ತಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ಇದು ವೀರೇಂದ್ರ ಹೆಗ್ಗಡೆಯವರ ಸಂಸ್ಥಾನದ ವಿರುದ್ಧ ಏನು ಇದನ್ನು ಎತ್ತು ಕಟ್ಟಿದ್ರಿ ಮಾಡ್ಲಿಕ್ಕೆ ಇದು ಸರಿ ಅಲ್ಲ. ಇದು ಯಾರೂ ಒಪ್ಪೋದಿಲ್ಲ. ಪುಣ್ಯಾತ್ಮ ನೋಡ್ರಿ, ರಾಜ್ಯಕ್ಕೆ ಏನು ಹಿಂದೆನೂ ಕೂಡ ಏನು ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ತಂದಾಗ ಅತ್ಯಂತ ಮುತುವರ್ಜಿ ವಹಿಸಿ ಇಡೀ ರಾಜ್ಯದ ತುಂಬ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಅದು ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥವನು ಶಿವ ಅಟ್ಲೀಸ್ಟ್ ನಮಗೆ ನೀವು ಹೆದರದೇ ಇದ್ರೆ ಆ ಶಿವಗೆರೆ ಹೆದರ್ರಿ. ಇಲ್ಲ ಅಂದ್ರೆ ಅವನು ಮೂರನೇ ಕಣ್ಣು ತೆಗೆದಾದ್ರೆ ನೀವು ಯಾರೇ ಉಳಿತೀರಾ? ಶಿವಂದು ಯಾರೂ ಉಳಿಯೋದಿಲ್ಲ. ಅದಕ್ಕೆ ಎಚ್ಚರಿಕೆಯ ಮಾತು ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ನೀವು ಇದೇ ರೀತಿ ಮಾಡಿದ್ರೆ ನನ್ನ ಅಪರಾಣೆ. ನೀವು ಈ ಜನ್ಮದಾಗ ಇನ್ನು ಮುಂದೆ ಅಧಿಕಾರಕ್ಕೆ ಬರೋದನ್ನ ದೇಶದಾಗ ಮುಗಿದದ, ಇನ್ನು ಇಲ್ಲಿನೂ ಮುಗಿತದೆ. ಇದು ಧರ್ಮಸ್ಥಳದಲ್ಲಿ ನೋಡಿ, ಸುಮಾರು ನಮ್ಮ ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯದ ಒಂದು ಕನಿಷ್ಠ ಪಕ್ಷ 1,00,000 ಜನ ಅಲ್ಲಿ ಸೇರ್ತಕ್ಕಂಥದ್ದು 1ನೇ ತಾರೀಕಿಗೆ ಆಗ್ತದೆ. ನಾವು ಎಲ್ಲರೂ ಹೊರಟಿದ್ದೇವೆ. ನಾವು ಅಟ್ಟೆ ಅಲ್ಲ, ಇಡೀ ಜಿಲ್ಲಾದಾಗ ಕಾರ್ಯಕರ್ತರು ಎಲ್ಲರೂ ಹೊರಟಿದ್ದೇವೆ. ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅದು ಇದು ಬಿಟ್ಬಿಡ್ರಿ. ಆಮೇಲೆ ಪಿಪಿ ಮೆಡಿಕಲ್ ಕಾಲೇಜ್ ಅದು ಹಿಂದೂಗಳ ಆಸ್ತಿ ಅಲ್ಲ, ಅದು ಚಾಮುಂಡಿ ಬೆಟ್ಟ ಎಲ್ಲರೂ ಆಸ್ತಿ. ನನಗೆ ಯಾಕೆ ಕೇಳಿಸ್ತೀರಿ? ನಾನು ದಲಿತ ಮೆಡಿಕಲ್ ಕಾಲೇಜ್, ಪಿಪಿ ಮೆಡಿಕಲ್ ಕಾಲೇಜ್ ಅವ್ರು ಏನ್ ಕೇಳ್ಯಾರ ದಯವಿಟ್ಟು ಅವ್ರಿಗೆ ನೋಡ್ರಿ. PPP ಮಾಡ್ತಾರೋ ಯಾವ ಸುಡುಗಡೆ ಮಾಡ್ತಾರೋ ಅವ್ರಿಗೆ ಯಾರು ಹೇಳ್ಯಾರೋ ಗೊತ್ತಿಲ್ಲ. ನಾನು ಅವ್ರ ಸರ್ಕಾರದವ್ರಿಗೆ ಕೇಳಿ, ನಿಮ್ ಜಿಲ್ಲಾ ಮಂತ್ರಿ ನೋಡ್ರಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳೋದಾದ್ರ, ಈಗ ರಾಜ್ಯ ಸರ್ಕಾರದಲ್ಲಿ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಪೂರಾ ಇಡೀ ರೆಡಿ ಅದೀಗ. ಬರೀ ಏನೂ ಬೇಡ. ಈ IIT-ನವ್ರು ಬರೀ ಒಂದು ಪರ್ಮಿಷನ್ ಕೊಟ್ಟರೆ ಸಾಕು, ಎಲ್ಲ ಸಾನಾಗೆ ನಡೀತದೆ. ಇದು ಎದಕ್ಕೆ ಬೇಕಪ್ಪ? ಇದು ಸುಮ್ಮನೆ ಏನಾದ್ರು ಒಂದು ಇವ್ರು ಎಬ್ಬಿಸ್ಕೊಂಡು ಕುಂದಿರ್ತಾರೆ. ನೋಡೋಣ, ಅದನ್ನ ಮಾತಾಡ್ತಾರೆ. ನೀವರ ಕೇಂದ್ರ ಸರ್ಕಾರ ಏಮ್ಸ್ ತರುವ ಪ್ರಯತ್ನ ಮಾಡಂತ ಶಿವಾನಂದ ಪಾಟೀಲ್ ಹೇಳಿದ್ರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ. ಶಿವಾನಂದ ಪಾಟೀಲ್ ಸಂಸದರು ಇದನ್ನ ಪ್ರಯತ್ನ ಮಾಡ್ಬೇಕಂತ ಮಾಡ್ರತ್ ಹೇಳೋರು, ನಮಗೆ ಬ್ಯಾಡ ಅಂತ ಹೇಳೋರು, ಅದು ನನಗಂತೂ ಗೊತ್ತಿಲ್ಲ. ನಾನಂತೂ ಕೇಳಿಲ್ಲ, ನೀವು ಕೇಳಿರ್ಬೇಕು, ನಾವಂತೂ ಕೇಳಿಲ್ಲ. ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಹಂಗೆ ಹೇಳಿದ್ರೆ. ಅದನ್ನೇ ಶಿವಾನಂದ ಜೋಡಿ ನಾನು ಜೋಡಿ ಬರಲಿ, ನಾನು ಕರ್ಕೊಂಡು ಹೋಗ್ತೀನಿ ಕೇಂದ್ರ ಸರ್ಕಾರದ ಕೊಡು ಅಂತ ಹೇಳಿ ಅವನು ಶಿವಾನಂದ ಗೌಡಪ್ಪ ನಡಿ. ಸಾಯಂಕಾಲ ಎಕ್ಸ್‌ಪ್ರೆಸ್ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಇದು ಜನಪರ.